ಮಸೊಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಮುಂಚೆನೇ ಕುಕ್ಕರ್ನಲ್ಲಿ ಸ್ವಲ್ಪ ಬೇಳೆ, ಒಂದು ಈರುಳ್ಳಿ, 2 ಟೊಮೊಟೊ ಮತ್ತು ಸೊಪ್ಪು ಇಷ್ಟನ್ನು 2 ವಿಷಲ್ ಬರೆಸಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಸೊಪ್ಪು ಸಾಂಬಾರು ಮಾಡೋದನ್ನು ಈಗ ಹೇಳ್ತೀನಿ ನಾನು. ಬೆಂದಿರೋ ಈ ಸೊಪ್ಪನ್ನು ನಾನು ಸಪ್ರೇಟ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಸೊಪ್ಪು, ಸ್ವಲ್ಪ ಬೇಳೆ, 2 ರಿಂದ 3 ಟೊಮೊಟೊ ಹಣ್ಣು ಇಷ್ಟನ್ನು ಬೇಯಿಸಿಟ್ಕೊಬೇಕು. ಮಸೊಪ್ಪಿನ ಸಾಂಬಾರಿಗೆ ಬೇಯಿಸಿಟ್ಕೊಂಡಿರೋದನ್ನು ಈ ಥರ ಸಪ್ರೇಟ್ ಮಾಡಿಕೊಂಡು ಇದನ್ನು ಆರಿದ ಮೇಲೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದು. ಈಗ ಆ ಸೊಪ್ಪಿಗೆ ಮಸಾಲೆ ಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ, 1 ಈರುಳ್ಳಿ, ಹಸಿ ಈರುಳ್ಳಿ, ಅರ್ಧ ಸ್ಪೂನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೇಕು. 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿರೋಂಥ ಈ ಪೇಸ್ಟ್ಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪಿನ ಜೊತೆ ಟೊಮೆಟೊ ಹಣ್ಣು ಮತ್ತು ಆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಮತ್ತೆ ಒಂದು ರೌಂಡು ರುಬ್ಕೊಳ್ಬೇಕು. ನೋಡಿ, ಇದು ಖಾರ ರೆಡಿಯಾಗಿದೆ. ರೆಡಿಯಾಗಿರೋ ಖಾರನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ನಂತರ ಈ ಬೇಯಿಸಿಟ್ಟಿರೋ ಸೊಪ್ಪೇನಿದೆ ಇದನ್ನು ಸ್ವಲ್ಪ ತರಿಯಾಗಿ ಸುಮ್ಮನೆ ಒಂದೇ ಒಂದು ರೌಂಡು ಟ್ವಿಸ್ಟ್ ಮಾಡ್ಕೊಬೋದು. ಸೊಪ್ಪು ನಮಗೆ ರುಬ್ಬಕ್ಕೆ ಇಷ್ಟ ಇಲ್ಲ ಅನ್ನೋರು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡ್ಕೊಬಹುದು. ಎಷ್ಟು ಒಂದು ರೌಂಡು ಟ್ವಿಸ್ಟ್ ಮಾಡ್ಕೊತೀನಿ ಈಗ. ನೋಡಿ, ಅರ್ಧಂಬರ್ಧ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ಆಗಿದೆ. ಈಗ ಇದನ್ನು ಮತ್ತು ಖಾರ ಎರಡನ್ನು ಮಿಕ್ಸ್ ಮಾಡಿ ಬೇರೊಂದು ತಪ್ಪಲೆಗೆ ನಾನು ಎಣ್ಣೆ ಹಾಕ್ಕೊತೀನಿ. ಒಗ್ಗರಣೆ ಹಾಕ್ಕೊಳೋದು ಸಾಸಿವೆ, ಕರಿಬೇವು, ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಿದ್ದೀನಿ. ನೋಡಿ, ಸಿಡಿತಾ ಇದೆ. ಈಗ ರುಬ್ಬಿರೋಂಥ ಇದು ಮಸಾಲೆ ಮತ್ತು ಸೊಪ್ಪೇನಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಬೇಳೆ ಮತ್ತು ಸೊಪ್ಪು ಬೇಯಿಸಿದಂಥ ನೀರು ಮತ್ತು ಬೇಳೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಬೇಳೆ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ತೀನಿ. ನಮಗೆ ತಿಳಿ ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಕುದಿದ್ರೆ, ಒಂದು 4-5 ಕುದಿ ಕುದಿದ್ರೆ ಮಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಸಾಂಬಾರು ಕುದೀತಾ ಇದೆ, ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ಸಾಂಬಾರು ರೆಡಿಯಾಗಿ ಬಿಸಿ ಸಾಂಬಾರು ಜೊತೆ ಬಿಸಿ ಬಿಸಿ ರೈಸ್, ಮೊಸಪ್ಪು ಸಾಂಬಾರು, ರೈಸ್.